ಕಡಲೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನಾನು ಓವರ್ನೈಟ್ ನೆನೆಸಿಟ್ಟಿಕೊಂಡಿದ್ದೀನಿ ಕಡಲೆನ. 2 ಟೊಮೆಟೊನ ಅದ್ರಾಗೆ ಸೇರಿಸ್ತೀನಿ, ಮತ್ತು 4ರಿಂದ 5 ಹಸಿರು ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊತೀನಿ, ಮತ್ತು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ. ಟೇಸ್ಟ್ಗೋಸ್ಕರ ಅಷ್ಟೇ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕೋದು. ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದಕ್ಕೆ ಇಷ್ಟು ಸೇರಿಸ್ಕೊಂಡು ನೀರನ್ನು ಸೇರಿಸ್ಕೊಂಡು, ಮತ್ತು ಉಪ್ಪು ಸಹ ಈಗಲೇ ಹಾಕ್ಕೋಬೇಕು, ಮರಿಬೇಡಿ. ಯಾಕಂದರೆ ಕಾಳು ಸಪ್ಪೆ ಅನಿಸ್ಬಿಡುತ್ತೆ, ಕಾಳು ಉಪ್ಪು ಇರಲ್ಲ ಅಲ್ವಾ, ಅದಕ್ಕೆ ಬೇಯಿಸೋ ಟೈಮಲ್ಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಬೇಕು ಅಂದರೆ ಸಾಂಬಾರಿಗೂ ಸೇರಿಸ್ಕೋಬೋದು ನೋಡಿಕೊಂಡು, ಆದರೆ ಕಾಳಿನ ಜೊತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಈಗ ವಿಶಿಲನ್ನು 3 ವಿಶಿಲ್ ಹಾಕ್ಸ್ಕೊಳ್ಳಿ. ಈಗ ಖಾರ ನೋಡ್ಕೊಳ್ಳೋಣ ಬನ್ನಿ. ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ, ಹುಣಸೆಹಣ್ಣು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಚಕ್ಕೆ, ಲವಂಗ ಮತ್ತು ಸಾಸಿವೆ, ಅರಿಶಿನ, ಖಾರದ ಪೌಡ್ರು ಮತ್ತು ಧನಿಯಾ ಪೌಡ್ರು ಮತ್ತು ಸಾಂಬಾರು ಪೌಡ್ರು ಇಷ್ಟನ್ನು ಸೇರಿಸ್ಕೋಬೇಕು. ಈಗ ನಾನು ಇದು ಸಹ ಹಚ್ಚಿಟ್ಕೊಂಡಿದ್ದೀನಿ. ಕಡಲೆ ಸಾಂಬಾರಿಗೆ ಬದನೆಕಾಯಿ, ಆಲೂಗಡ್ಡೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ಬನ್ನಿ ನಾವು ಖಾರ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ನಾನು ಕೊಯ್ದಿಟ್ಕೊಂಡಿದ್ದಂಥ ಈರುಳ್ಳಿಯನ್ನು ಸೇರಿಸಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಬ್ರೌನ್ ಕಲರ್ ಬರೋ ರೀತಿ ಹುರ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಚೆನ್ನಾಗಿ ಇದು ಹುರಿತಾ ಇರೋಣ. ಇದಾಗೋಷ್ಟೊತ್ತಿಗೆ ಈಗ ಕುಕ್ಕರ್ ನೋಡ್ಕೊಂಬರೋಣ. ಕುಕ್ಕರ್ ಆಲ್ರೆಡಿ 3 ವಿಶಿಲ್ ಆಗಿದೆ. ಹೇಗೆ ಬೆಂದಿದೆ ನೋಡ್ಕೊಂಬರೋಣ ಬನ್ನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಕುಕ್ಕರ್ನ ಸೈಡ್ಗೆ ಇಟ್ಕೊತಿದ್ದೀನಿ. ಈಗ ಬೇಯಿಸಕ್ಕೆ ಹಾಕಿದ್ನಿ ಅಲ್ವಾ, ಅದರಲ್ಲಿ ಆ 2 ಟೊಮೆಟೊನ ತೆಗೆದು ನಾನು ಖಾರ ರುಬ್ಬಲ್ವಾ ಜಾರ್ಗೆ ಹಾಕ್ಕೋತಿದ್ದೀನಿ. ಖಾರ ರುಬ್ಬೋದ್ರಲ್ಲಿಗೆ 2 ಟೊಮೆಟೊ ಮತ್ತು ಅದರಿಂದನೇ ಸ್ವಲ್ಪ ಕಾಳು ಸಹ ನಾವು ಮಸಾಲೆಗೆ ಖಾರದ ಜೊತೆ ಸೇರಿಸ್ಕೋಬೇಕಾಗುತ್ತೆ. ಸಾಂಬಾರು ಸ್ವಲ್ಪ ಮಂದ ಬರಬೇಕು ಅಂತ ಈ ಕಾಳನ್ನು ಸೇರಿಸ್ಕೊಳ್ಳೋದು. ಕಾಳು ಸ್ವಲ್ಪ ಸೇರಿಸ್ಕೋಬೇಕು. ಮತ್ತು ಈ ನೀರು ಯಾವುದೇ ಕಾರಣಕ್ಕೂ ಚೆಲ್ಲಬೇಡಿ. ಕಾಳು ಬೆಂದಿರೋ ನೀರಿಂದನೇ ಸಾಂಬಾರಾಗೋದು, ಅದರಿಂದನೇ ಟೇಸ್ಟ್ ಬರೋದು. ಬೇರೆ ನೀರು ಹಾಕ್ಬಿಟ್ರೆ ಟೇಸ್ಟೇ ಹೋಗ್ಬಿಡುತ್ತೆ. ನೋಡಿ, ನಾನೀಗ ತೋರಿಸ್ತಿದ್ದೀನಲ್ವ, ಕಾಳು ಟೊಮೆಟೊ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಮತ್ತು ಅರಿಶಿಣ, ಅಲ್ಲಿ ಮಸಾಲೆ ಐಟಮ್ಸ್ ಏನೇನಿತ್ತು ಅದನ್ನೆಲ್ಲ ಸೇರಿಸ್ಕೋಬೇಕಾಗತ್ತೆ. ಖಾರದ ಪುಡಿ ಹಾಕ್ಕೊತಿದ್ದೀನಿ. ಈಗ ಸ್ವಲ್ಪ ಧನಿಯಾ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಸಾಂಬಾರು ನೀವು ಎಷ್ಟು ಮಾಡ್ಕೋತೀರೋ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಧನಿಯಾ ಆದಮೇಲೆ ಸ್ವಲ್ಪ ನಾನು ಸಾಂಬಾರು ಪೌಡ್ರನ್ನು ಬಳಸ್ತಿದ್ದೀನಿ. ಸಾಂಬಾರು ಪೌಡ್ರು ಅದು ನಮ್ಮ ಮನೇಲೇ ಮಾಡಿರೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳಿ ಖಾರಕ್ಕೆ. ನಾನು ಚಕ್ಕೆ, ಲವಂಗ ಅದೆಲ್ಲ ಸ್ವಲ್ಪ ತೆಗೆದು ಅದರಲ್ಲಿ ಹಾಕ್ತಾಯಿದ್ದೀನಿ, ತೋರಿಸಿದ್ನಲ್ವ. ನೋಡಿ, ಖಾರ ರುಬ್ಕೊಳ್ಳೋದಕ್ಕೆ ಅದೇ ನೀರೇ ಹಾಕಬೇಕು. ಕಾಳು ಬೆಂದಿರೋ ನೀರನ್ನೇ ಸೇರಿಸ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ಸಪ್ರೇಟಾಗಿ. ಈರುಳ್ಳಿ ಮಾತ್ರ ಫ್ರೈ ಮಾಡ್ಕೊಂಡು ಅದರಲ್ಲಿ ಸೇರಿಸ್ಕೊಂಡು ಅದನ್ನು ರುಬ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಇದು ಆಲ್ರೆಡಿ ಕಾಳು ಬೇಯಿಸಿತ್ತಲ್ವ. ಈಗ ಅದರೊಳಗಡೆಗೆ ನಾವು ಬದನೆಕಾಯಿ ಮತ್ತು ಆಲೂಗಡ್ಡೆ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಕಾಳು ಜೊತೆ. ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿದ್ನಲ್ವ, ತೆಗೆದುಬಿಟ್ಟು ಆಮೇಲೆ ಕಾಳು ಜೊತೆ ನಾನು ಆಲೂಗಡ್ಡೆ ಮತ್ತು ಬದನೆಕಾಯಿನ ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ಅರ್ಧಂಬರ್ಧ ಬೇಯ್ತಾ ಇದೆ ಬದನೆಕಾಯಿ ಮತ್ತು ಆಲೂಗಡ್ಡೆ. ಈಗ ರುಬ್ಬಿಟ್ಕೊಂಡಿದ್ದ ಖಾರನ ನಾನು ತೆಗೆದು ಅದರೊಳಗಡೆಗೆ ಸೇರಿಸ್ತಿದ್ದೀನಿ. ನೋಡ್ತಿರ್ಬೋದು ನೀವು. ಮುದ್ದೆಗಂತೂ ಮಾಡಿಸಿದಂಥ ಸಾಂಬಾರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ನೀವು ಮಾಡ್ಕೊಂಡಿರ್ತೀರ, ತಿಂದಿರ್ತೀರ. ನೀವು ಕಡಲೆ ಸಾಂಬಾರು ಅಂದರೆ ಎಲ್ಲರೂ ತಿಂದಿರ್ತೀರ, ಮಾಡಿರ್ತೀರ. ಆದರೆ ನನ್ನ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಹೇಗೆ ಮಾಡಿದ್ದೀನೋ, ಏನೇನು ಮಸಾಲೆಗೆ ಐಟಮ್ಸ್ ಹಾಕಿದ್ದೀನೋ ಆ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಖಾರ ಕಲಸಿ ಸ್ವಲ್ಪ ಉಪ್ಪು ಸಾಕಾಗಿರಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಇಟ್ಕೊಂಡ್ಬಿಡೋಣ ಇನ್ನೊಂದು ಸೈಡಲ್ಲಿ. ಅದ್ರ ಪಾಡಿಗೆ ಅದು ಕುದೀತಾ ಇರುತ್ತೆ. ಒಂದು ಕುದಿ ಬಂದರೆ ಸಾಕು. ಒಂದು ಕುದಿಗೆಲ್ಲ ಆಫ್ ಮಾಡ್ಕೊಳ್ಳಿ ಸಾಂಬಾರನ್ನು, ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ. ಒಗ್ಗರಣೆಗೆ ಏನಿಲ್ಲ, ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡ್ರೆ ಒಗ್ಗರಣೆ ಮುಗಿಯುತ್ತೆ. ಸಾಂಬಾರು ಒಂದು ಕುದಿ ಕುದಿದ್ರೆ ಸಾಕು. ನೋಡ್ರಿ, ಆಲ್ರೆಡಿ ಒಂದು ಕುದಿ ಆಗಿದೆ.
ಈಗ ನಾನು ಇದ್ರೊಳಗಡೆ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಕೂಡ ಮುದ್ದೆ ಜೊತೆನೇ ಇದನ್ನು ತಿನ್ನೋಣ ಅಂತ ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ನಾನು ಮಾಡಿರೋ ರೆಸಿಪಿನ ಯೂಸ್ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋನ ಕೊನೆ ತನಕ ನೋಡಿದ ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಲವ್ ಯು ಆಲ್. ಬಾಯ್. ಬನ್ನಿ ಟೇಸ್ಟ್ ಮಾಡೋಣ.